ಹೃದಯಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಇದು ನನ್ನ ದುಡ್ಡಲ್ಲಂತೂ ಅಲ್ಲ, ನನ್ನ ಬರ್ತ್ಡೇಗೆ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ನನಗೆ ಕೊಡಿಸಿರೋ ಅಂತ ಗಿಫ್ಟ್ಸು. ಡಾರ್ಕ್ ಆಗಿ ಕಾಣಿಸುತ್ತೆ, ಇದೊಂಥರ ಬ್ಲೂ ಕಲರ್ ಆಗು ಕಾಣಿಸುತ್ತೆ ಆ್ಯಂಡ್ ವೈಟು. ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ಬ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ರೆ ಸ್ನೇಹಿತರೆ, ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಮೊದಲನೆಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಯಾಕಪ್ಪ ಅಂದರೆ ನನ್ನ ಚಾನಲ್ಗೆ 1000 ಸಬ್ಸ್ಕ್ರೈಬರ್ ಆಗಿದೆ. ಹಾಗಾಗಿ ತುಂಬ ಸುಲಭ ಅಂತೂ ಅಲ್ವೇ ಅಲ್ಲ 1000 ಸಬ್ಸ್ಕ್ರೈಬರ್ ಆಗೋದು. ಹಾಗೆ 1000 ಜನ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾಯಿದ್ರು, ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹೇಳೋಕ್ಕಾಗ್ತಾಯಿಲ್ಲ ಮಾತನ್ನ. ನಿನ್ನೆ ಮೊನ್ನೆನೇ ನಾನು ನಿಮಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಯಾಕೆ ಪೋಸ್ಟ್ ಮೂಲಕ ಯಾಕೆ ತಿಳಿಸೋದು, ನಾನು ಡೈರೆಕ್ಟಾಗಿ ಹೇಳಬೇಕು ನಿಮಗೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ತುಂಬಾ ಖುಷಿ ಆಗ್ತಿದೆ, ಒಂಥರ 1,00,000 ಸಬ್ಸ್ಕ್ರೈಬ್ ಆಗಿರೋ ಥರ ಅನ್ನಿಸ್ತಾ ಇದೆ. 1000ಗೆ ತುಂಬ ಖುಷಿ ಆಯಿತು. ಮೊನ್ನೆನೇ ಅದನ್ನು ನೋಡಿದೆ, ತುಂಬ ಖುಷಿಯಾಯಿತು. ಹಾಗೆ ತುಂಬ ಜನ ನನಗೆ ವಿಶಸ್ ಕೂಡ ಕಳಿಸಿದ್ರೆ, ಥ್ಯಾಂಕ್ ಯು ಸೋ ಮಚ್. ಅಂದ್ಕೊಂಡಿರಲಿಲ್ಲ, ಅದಕ್ಕೂ ಕೂಡ ವಿಶಸ್ನ ಕಳಿಸಿ ನನಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳಿದ್ದೀರಾ. ಇನ್ನು ಹಿಂಗೆ ಕಂಟಿನ್ಯೂ ಮಾಡು ಅಂತ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಇವತ್ತಿನ ವಿಡಿಯೋ ಏನಪ್ಪ ಅಂತ ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರ. ಮಲ್ಲೇಶ್ವರಂ ಸ್ಟ್ರೀಟ್ ಹಾಲ್ ಅಂತ ನಾನು ಮಾಡ್ತಾಯಿದ್ದೀನಿ. ಹಾಗೆ ನಾನು ಬ್ಲಾಗಲ್ಲಿ ಹಾಕಿದೆ, ಮಲ್ಲೇಶ್ವರಂ ಶಾಪಿಂಗ್ ಮಾಡಿದ್ವಿ ಫ್ಯಾಮಿಲಿ ಜೊತೆ ಅಂತ. ಏನೆಲ್ಲ ತೊಗೊಂಡು ಬಂದ್ರಿ ತೋರಿಸಿ ಅಂತಲೂ ಕೇಳ್ತಾಯಿದ್ರಿ. ಸರಿ ಆಯಿತು, ನಿಮಗೋಸ್ಕರ ನಾನು ಏನೆಲ್ಲ ತೊಗೊಂಡು ಬಂದೆ ಅಂತ ತೋರಿಸ್ತೀನಿ. ನಾನು ಅಂದ್ಕೊಂಡಿದ್ದೆ ಏನಕ್ಕೆ ಮಾಡೋದು ಅಂತ ಅಂದ್ಕೊಂಡಿದ್ದೆ, ಆದರೆ ಕೇಳ್ತಾ ಇದ್ದೀರಾ ತೋರಿಸಿ, ಏನು ತೊಗೊಂಡು ಬಂದ್ರಿ ಅಂತ ತೋರಿಸಿ ಅಂತ ಕೇಳ್ತಾ ಇದ್ದೀರಾ. ಹಾಗಾಗಿ ಈ ವಿಡಿಯೋನ ನಿಮಗೋಸ್ಕರ ಮಾಡ್ತಾಯಿದ್ದೀನಿ, ಸರಿನಾ? ಓಕೆ, ಮೊದಲನೇದಾಗಿ ಎಲ್ಲ ತೋರಿಸ್ತೀನಿ ಏನೇನು ತೊಗೊಂಡು ಬಂದೆ ಅಂತ. ಅಲ್ಲಿ ನಾವು ಜಾಸ್ತಿ ನೋಡಿದ್ದೆ ಡ್ರೆಸ್ಗಳು. ಮೊದಲನೇದಾಗಿ ನಾನು ನಿಮ್ಮ ಜೊತೆ ಡ್ರೆಸ್ಗಳನ್ನ ಶೇರ್ ಮಾಡ್ಕೋತೀನಿ. ಡ್ರೆಸ್ಗಳೇ ಒಂದು 5-6 ಜೊತೆ ತೊಗೊಂಡಿದ್ದು. ಇದೆಲ್ಲ ತೊಗೊಂಡಿದ್ದು ನನ್ನ ದುಡ್ಡಲ್ಲಂತೂ ಅಲ್ಲ, ನನ್ನ ಬರ್ತ್ಡೇಗೆ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ನನಗೆ ಕೊಡಿಸಿರೋ ಅಂಥ ಗಿಫ್ಟ್ಸು. ಶಾಪಿಂಗ್ ಮಾಡಿಸಿರೋದು ಅವರು. ಪ್ರತಿ ಸತಿ ಅವರೇ ತಂದು ಕೊಡ್ತಾಯಿದ್ರು, ಆದರೆ ಈ ಸತಿ ಬೇಡ, ನೀನೇ ಬಾ, ನಿನ್ಗೇನು ಇಷ್ಟ ಆಗುತ್ತೋ ಅದೆಲ್ಲ ತೊಗೊಂಡೆ ಹೇಳ್ಬಿಟ್ಟು ಅವರೇ ಕರ್ಕೊಂಡೋಗಿ ಆಲ್ಮೋಸ್ಟ್ ನಂಗೆ ಏನೇನು ಬೇಕು ಆಲ್ಮೋಸ್ಟ್ ಎಲ್ಲ ಅವರೇ ಹುಡುಕಿ ಇಲ್ಲ ಇದು ತಗೋ ಅಂತೇಳಿ ತಕ್ಕೊಟ್ರು. ಸೊ ಇದು ನನ್ನ ಬರ್ತ್ಡೇ ಅವ್ರ ಕಡೆಯಿಂದ ನನಗೆ ಕೊಟ್ಟಿರುವಂಥ ಒಂದು ದೊಡ್ಡ ಗಿಫ್ಟ್ ಅಂತಲೇ ಹೇಳ್ಬೋದು. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಇಷ್ಟೊಂದೆಲ್ಲ ಗಿಫ್ಟ್ ನನಗೆ ಅಂತ ಹೇಳ್ಬಿಟ್ಟು ಕೊಡಿಸಿರೋದು. ಹಾಗಾಗಿ ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲನೇ ಡ್ರೆಸ್ ಬಂದು ಇದು ಬಂದು ಲೈಟ್ ಪಿಂಕಲ್ಲಿದೆ, ಚುಕ್ಕಿ ಬಾರ್ಡ್ರಲ್ಲಿದೆ, ಫುಲ್ಲು ಸ್ಲೀವ್ ಇದೆ. ಇದಕ್ಕೆ ಚೆನ್ನಾಗಿದೆ ಡ್ರೆಸ್ಸು. ಇದು ಹಾಕೊಂಡ್ಮೇಲೆ ಹೇಗೆ, ಇನ್ನೂ ನಾನು ಯಾವುದು ಸ್ಟಿಚ್ ಏನು ಮಾಡಿಸಿಲ್ಲ, ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಸ್ಟಿಚ್ ಮಾಡ್ಕೋತೀನಿ. ಈ ಥರ ಫುಲ್ ಅಂಬ್ರೆಲಾ ಟೈಪ್, ಇದು ಕಟ್ಟಿಲ್ಲ, ಅಂಬ್ರೆಲಾ. ಇಷ್ಟ ಆಯಿತು, ಸೊ ತೊಗೊಂಡೆ. ಅಮ್ಮ 2 ಜೊತೆ ಕೊಡಿಸಿದ್ರು, ಆಮೇಲೆ ಅಕ್ಕ ಸ್ವಲ್ಪ ಐಟಮ್ಸ್ನ ಕೊಡಿಸಿದ್ರು. ಇದು ಬಂದು ಅಮ್ಮ ಕೊಟ್ಟಿದ್ರಲ್ಲಿ ತೊಗೊಂಡಿದ್ದಂಥ ಡ್ರೆಸ್ಸು ಮೊದಲನೇದು. ಚೆನ್ನಾಗಿದೆ, ಕಲರ್ ಈ ಥರ ಕಾಂಬಿನೇಷನಲ್ಲಿ ಇರಲಿಲ್ಲ, ಸೊ ಹಾಗಾಗಿ ಇದೊಂದನ್ನು ತೊಗೊಂಡೆ. ಬೇಕಾದ್ರೆ ಪಕ್ಕದಲ್ಲಿ ಹಾಕ್ತೀನಿ ಹೇಗೆ ಕಾಣಿಸ್ತಾ ಇದೆ ಅಂತ. ಇಲ್ಲಿ ಸ್ವಲ್ಪ ಡಾರ್ಕಾಗಿ ಕಾಣಿಸ್ತಾ ಇರ್ಬೋದು. ಹಾಗಾಗಿ ಮೊದಲನೇ ಡ್ರೆಸ್ ಬಂದು ಇದು. ಸೊ ಅಮ್ಮ ಕೊಡಿಸಿರೋದ್ರಲ್ಲಿ ಸೆಕೆಂಡ್ ಡ್ರೆಸ್ ಬಂದು ಇದು ಕೂಡ ಟಾಪು. ಇದು ನೋಡಿದ ತಕ್ಷಣ ತುಂಬಾ ಚೆನ್ನಾಗಿದೆ. ಒಳಗೆ ಅವರು ಲೈನಿಂಗ್ ಕೂಡ ಕೊಟ್ಟಿದ್ದಾರೆ. ಆ ಮೆಟೀರಿಯಲ್ ಮಾತ್ರ ಸಕ್ಕತ್ತಾಗಿದೆ. ಇದು ಎಷ್ಟು 250 ಅಂತ ಅಂದ್ಕೊತೀನಿ ನೋಡಿ. ಈ ಕ್ವಾಲಿಟಿಗೆ 250 ಯಾರು ಕೊಡ್ತಾರೆ ಹೇಳಿ? ಸೊ ಮಲ್ಲೇಶ್ವರಮ್ಮೇ ಕರೆಕ್ಟು ಹೆಣ್ಮಕ್ಳಿಗೆ ಡ್ರೆಸ್ಸಸ್ ಬೇಕು ಅಂದರೆ ಆಲ್ಮೋಸ್ಟ್ ಕಮ್ಮಿ ಪ್ರೈಸ್ಗೂ ಕೊಡ್ತಾರೆ ಆ್ಯಂಡ್ ಚೆನ್ನಾಗೂ ಇದೆ ಕ್ವಾಲಿಟಿ ಮಾತ್ರ. ಇದು ಬಂದು ಕಟ್ಟು, ಇಷ್ಟು ಫುಲ್ಲು ಲೆಂತ್ ಬರುತ್ತೆ ಕಟ್ಟು, ಆ್ಯಂಡ್ ಒಳಗಡೆ ಲೈನಿಂಗ್ ಕೂಡ ಇದೆ, ನೀವು ನೋಡ್ಬೋದು. 250ಗೆ ಲೈನಿಂಗ್ ವಿತ್ ಲೈನಿಂಗ್ ಯಾರು ಕೊಡ್ತಾರೆ ಹೇಳಿ? ನನಗೆ ತುಂಬ ಇಷ್ಟ ಆಯಿತು. ಸೊ ಸಕ್ಕತ್ತಾಗಿದೆ ಅಂತ ಹೇಳ್ಬಿಟ್ಟು 250 ಅಂದ್ರಲ್ಲ, ಸರಿ ಆಯಿತು ಅಂತ ಹೇಳ್ಬಿಟ್ಟು 2 ಜೊತೆ ತೊಗೊಂಡ್ವಿ. ಆ್ಯಂಡ್ ಕೆಳಗಡೆ ಕೂಡ ಒಂದು ಪಟ್ಟಿ ಥರ ಅದೇ ಡಿಸೈನಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಕೂಡ ಸೂಪರಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಬಂದು ಈ ಡ್ರೆಸ್ಸಸ್ ಎಲ್ಲ ಆಲ್ಮೋಸ್ಟ್ ಅಂಬ್ರೆಲಾನೇ ಅಕ್ಕ ಕೊಡಿಸಿರೋದು. ಎಲ್ಲಾದರೂ ದೇವಸ್ಥಾನ ಅಲ್ಲಿ ಹೋದಾಗ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕೊಡಿಸಿದ್ರು. ಸೊ ಇದು ಬಂದು ಲೈಟ್ ಬ್ಲೂ ಕಲರು, ಫುಲ್ಲು ಡಿಸೈನ್ ಇರೋವಂಥದ್ದು ಆ್ಯಂಡ್ ತೋಳು ಪೂರ್ತಿ ಇದೆ. ಇದೆಲ್ಲ ಸ್ಟಿಚ್ ಮಾಡಿಸ್ಬೇಕು. ನಾನು ಸ್ಟಿಚ್ ಮಾಡ್ಕೋತೀನಿ, ನಾಳೆ ಇಲ್ಲ ನಾಳಿದ್ರಲ್ಲಿ ಹಾಕ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಸ್ಟಿಚ್ ಮಾಡ್ತೀನಿ.
ಇದೆಲ್ಲ ಸೈಜ್ ಬಂದು ಎಮ್ ಸೈಜು, ಎಮ್ಮೇ ಇಷ್ಟು, ಮೀಡಿಯಮ್ಮೇ ಇಷ್ಟು ದೊಡ್ಡ ದೊಡ್ಡ ಸೈಜು, ಇನ್ನು ಎಲ್ ಸೈಜು, XL ಸೈಜ್ ಎಲ್ಲ ಸಿಗುತ್ತೆ. ಇದು ಪ್ರೈಸ್ ಬಂದು 600. ಅವ್ರು ಹೇಳಿದ್ದು 650 700 ರೇಂಜಲ್ಲಿ ಹೇಳಿದರು. ನಾವು 550 ಮಾಡಿ ತೊಗೊಂಡ್ವಿ, ಒಂದೇ ಕಡೆ ಎಲ್ಲ ತೊಗೊಂಡಿದ್ದು. ಹಾಗಾಗಿ ಸೊ ಕಂಪ್ಲೀಟ್ ಈ ಥರ ಬರುತ್ತೆ, ಫುಲ್ಲು ಫ್ಲವರು. ಆ್ಯಂಡ್ ಇದು ಬಂದು ಅಂಬ್ರೆಲಾ, ಆ್ಯಂಡ್ ಬಾರ್ಡ್ರು ಈ ಥರ ಕಾಣಿಸುತ್ತೆ. ಈ ಡ್ರೆಸ್ಸು ಅಷ್ಟೇ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಇದು ಕೂಡ ಅಂಬ್ರೆಲಾ ಟೈಪೇ. ನಾನು ಜಾಸ್ತಿ ಇದರ ಅಂಬ್ರೆಲಾ ಟೈಪ್ಸು ಮತ್ತು ಕಟ್ ಟೈಪ್ಸಲ್ಲಿ ಡ್ರೆಸ್ ಹಾಕೋದ್ರಿಂದ ನೋಡಿದ ತಕ್ಷಣ ಇಷ್ಟ ಆಯಿತು. ಸೊ ಇದೊಂದು. ಹಾಗೆ ನೆಕ್ಸ್ಟ್ ಬಂದು ಇದು ಕೂಡ ಅಂಬ್ರೆಲಾನೇ. ಸೊ ಡಿಸೈನ್ ಈ ಥರ ಇದೆ, ತುಂಬಾ ಚೆನ್ನಾಗಿದೆ. ಇದು ಕೂಡ ಸ್ಲೀವ್ ಫುಲ್ ಇದೆ. ಹಾಕ್ಕೊಂಡಾಗ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಅಂಡ್ ಇದಕ್ಕೆ ಫುಲ್ಲು ಫ್ಲವರ್ ಇದರಲ್ಲಿ ಕೊಟ್ಟಿದ್ದಾರೆ, ಒಂಥರ ಕ್ರೀಮು ಮತ್ತು ರೆಡ್ ಬ್ಲೂ ಸ್ವಲ್ಪ ಆ ಥರ ಮಿಕ್ಸ್ ಫ್ಲವರ್ಸಲ್ಲಿ ಕೊಟ್ಟಿದ್ದಾರೆ. ಬಾರ್ಡ್ರಲ್ಲಿ ಮಾಮೂಲಿ ಏನು ಡಿಸೈನ್ಸ್ ಏನಿದೆ, ಜಸ್ಟ್ ಒಂದು ಪಿಂಕ್ ಪಟ್ಟಿ ಥರ ಕೊಟ್ಟಿದ್ದಾರೆ. ಈ ಥರ ಕಂಪ್ಲೀಟ್ ಡ್ರೆಸ್ ಇದೆ. ಇದನ್ನು ಹಾಕ್ಕೊಂಡು ತೋರಿಸೋಣ ಅಂದ್ಕೊಂಡೆ, ಆದರೆ ಫುಲ್ಲು ದೊಗ್ಲೆ ಆಗಿಬಿಡುತ್ತೆ ಅಲ್ವಾ. ಹಾಗಾಗಿ ವ್ಲಾಗ್ಸಲ್ಲಿ ಇವಾಗೆಲ್ಲ ವ್ಲಾಗ್ಸ್ ಮಾಡ್ತೀನಲ್ವ, ಅವಾಗ ಹಾಕೋತೀನಲ್ವ, ಅವಾಗ ಗೊತ್ತಾಗುತ್ತೆ ಹೇಗೆ ಕಾಣಿಸುತ್ತೆ ಅಂತ. ಹಾಗಾಗಿ ಸೊ ನೆಕ್ಸ್ಟ್ ಡ್ರೆಸ್ ಬಂದು ಇದು. ಆಲ್ಮೋಸ್ಟ್ ಎಲ್ಲ ಫೇವ್ರೆಟ್ಟೇ ಅಂತ ಅನಿಸ್ಬಿಟ್ಟಿದೆ ನನಗಂತೂ ಅಕ್ಕ ಕೊಡಿಸ್ದಾಗ ಈ ಡ್ರೆಸ್ಗಳನ್ನೆಲ್ಲ ನೋಡಿದಾಗ. ಆ್ಯಂಡ್ ನಮ್ಮ ಊರ ಸೈಡ್ ಇಲ್ಲಿ ನಾನು ಹೋಗಿ ಕೇಳಿದರೆ ಇದೊಂದೇ ಡ್ರೆಸ್ಗೆ ನನಗೆ 1000-1500 ಈ ಥರ ಹೇಳ್ತಾರೆ, ತುಂಬಾ ಕಾಸ್ಟ್ ಹೇಳ್ತಾರೆ. ಆದರೆ ಮಲೇಶ್ವರಂಗೆ ಹೋದರೆ ಖಂಡಿತ ಇದು 500, 600, 650 ಈ ಥರದಕ್ಕೆ ಸಿಕ್ಬಿಡುತ್ತೆ. ಸೊ ನೆಕ್ಸ್ಟ್ ಡ್ರೆಸ್ ಇದು ಬಂದು ಸ್ವಲ್ಪ ಡಾರ್ಕ್ ಪರ್ಪಲ್ ಥರ, ಅಂದರೆ ಲೈಟ್ ಪರ್ಪಲ್ ಅಲ್ಲ, ಒಂಥರ ಡಾರ್ಕ್ ಆಗಿ ಕಾಣಿಸುತ್ತೆ. ಇದು ಒಂಥರ ಬ್ಲೂ ಕಲರ್ ಆಗು ಕಾಣಿಸುತ್ತೆ. ಆ್ಯಂಡ್ ವೈಟು ಫುಲ್ಲು ಡಿಸೈನ್ ಇದೆ, ಆ್ಯಂಡ್ ಫುಲ್ಲು ತೋಳು ಈ ಥರ. ಇದು ಅಷ್ಟೇ ನೋಡಿದ ತಕ್ಷಣ ಇಷ್ಟ ಆಯಿತು, ಚೆನ್ನಾಗಿದೆ, ತುಂಬ ಎದ್ದು ಕಾಣಿಸುತ್ತೆ. ಎಲ್ಲಾದರೂ ದೇವಸ್ಥಾನ ಈ ಥರದಕ್ಕೆಲ್ಲ ಹೋಗ್ತೀವಿ ಅಂದಾಗ ಹಾಕ್ಕೊಳ್ಳೋಕ್ಕೆ. ಸೊ ಬಾರ್ಡ್ರ್ ಈ ಥರ ಇದೆ, ಎಲ್ಲ ಫುಲ್ಲು ಇದೆಲ್ಲ ಅಂಬ್ರೆಲಾ ಟೈಪೇ, ಫುಲ್ ಅಂಬ್ರೆಲಾ ಟೈಪು, ಯಾವುದು ಶಾರ್ಟ್ ಇಲ್ಲ, ಫುಲ್ ಎಲ್ಲ ಲೆಂತ್ ಇದೆ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಡ್ರೆಸ್ ಬಂದು ಇದು. ಸೇಮ್ ಎಲ್ಲ ಒಂದೇ ಥರ ಡಿಸೈನ್ಸ್, ಒಂಥರ ಕಲರ್ಗಳು ಡಿಸೈನ್ಗಳು ಬೇರೆ. ಸೊ ಇಲ್ಲೂ ಕೂಡ ಫ್ರಂಟ್ ಈ ಥರ ಡಿಸೈನ್ ಇದೆ, ಈ ಥರ ಸ್ಲೀವ್ಸ್ ಬರುತ್ತೆ. ಈ ಕಲರ್ ನೋಡಿದ ತಕ್ಷಣ ಈ ಕಲರ್ ಯಾವುದು ಈ ಥರ ಕಲರ್ ಇರಲಿಲ್ಲ ನನ್ನ ಹತ್ರ, ಹಾಗಾಗಿ ಈ ಕಲರ್ ಒಂದು ತೊಗೊಂಡೆ. ಇದು ಕೂಡ ಅಂಬ್ರೆಲಾನೇ, ತುಂಬ ಚೆನ್ನಾಗಿದೆ. ಲೈಟ್ ಬ್ಲೂ ಕಲರ್, ನಾವು ಇಲ್ಲ ಲೈಟ್ ಬ್ಲೂ ಲೆಗಿನ್ಸ್ ಹಾಕ್ಬೋದು, ಇಲ್ಲ ವೈಟ್ ಕಲರ್ ಲೆಗಿನ್ಸ್ ಹಾಕ್ಬೋದು. ಸೊ ಲೆಗಿನ್ಸ್ಗೆ ಮ್ಯಾಚ್ ಮಾಡಿ ನಾನು ತೊಗೊಂಡಿದ್ದಂಥದ್ದು. ಸೊ ಹೋಲ್ ಆಗಿ ಈ ಥರ ಕಾಣಿಸುತ್ತೆ. ಆ್ಯಂಡ್ ಕೆಳಗಡೆ ಬಾರ್ಡ್ರ್ ಅಷ್ಟು ತುಂಬಾ ಚೆನ್ನಾಗಿದೆ, ಫುಲ್ಲು ಲೆಂತ್ ಬರುತ್ತೆ. ಸೊ ಇಷ್ಟು ಡ್ರೆಸ್ಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ನನಗೆಲ್ಲನೂ ಇಷ್ಟ ಆಯಿತು, ಅದಕ್ಕೋಸ್ಕರ. ಪ್ಯಾಂಟು ಸ್ವಲ್ಪ ನೈಟ್ ವೇರ್ಸ್ ಪ್ಯಾಂಟ್ಗಳು ಈ ಥರ ನಾನು ಜಾಸ್ತಿ ಹಾಕ್ತೀನಲ್ವಾ, ಈ ಥರ ಪ್ಯಾಂಟ್ಗಳು ಒಂದು 2 ಜೊತೆ ತೊಗೊಂಡೆ. ಒಂದು 2-3 ಜೊತೆ ಇದೆ ಸತಿ ತೊಗೊಂಡಿದ್ದು. ಹಾಗಾಗಿ ತಿರ್ಗಿ ಇನ್ನೊಂದು 2 ಜೊತೆ ಸ್ವಲ್ಪ ಕಟ್ ಟಾಪ್ಸ್ಗಳ ಮೇಲೆಲ್ಲ ಈ ಥರ ಚೆನ್ನಾಗಿರುತ್ತೆ. ಯಾಕಂದರೆ ಮನೇಲಿ ಕೆಲಸ ಮಾಡ್ತಾಯಿರ್ತೀವಿ, ಹಾಗಾಗಿ ಲೆಗಿನ್ಸ್ ಹಾಕ್ಕೊಂಡ್ರು ಕೂಡ ಸ್ವಲ್ಪ ಹಿಂಸೆನೇ. ಹಾಗಾಗಿ ಈ ಥರ ಫ್ರೀಯಾಗಿ ಇರುವಂಥ ಪ್ಯಾಂಟ್ಗಳು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ರೆಡ್ ಆ್ಯಂಡ್ ವೈಟು. ಹಾಗೆ ಇದೊಂದು, ಇದು ಕೂಡ ಪ್ಯಾಂಟು ಎಲಾಸ್ಟಿಕ್ ಇದೆ, ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ನನಗೆ ಈ ಥರ ಪ್ಯಾಂಟ್ ಎಲ್ಲೋದ್ರೂ ಕಮ್ಮಿ ಸಿಕ್ಕರೂ ಬಿಡಲ್ಲ. ಈ ಪ್ಯಾಂಟ್ ಬಂದು 150 ರುಪೀಸು. ನಾವು ಫಸ್ಟು ಸ್ಟಾರ್ಟಿಂಗ್ ಮಲೇಶ್ವರಮಿಂದ ಬರಬೇಕಾದ್ರೆ ನಾವು ಕೇಳಿದಾಗ ಇದೆಲ್ಲ 250 ರುಪೀಸ್ ಹೇಳ್ತಾಯಿದ್ರು. ಹೋಗ್ತಾ ಕೆಳಗೆ ನಾವೇನು ಹೋಗ್ತಾ ಇರ್ತೀವಲ್ಲ ಮಲ್ಲೇಶ್ವರಮಲ್ಲಿ, ಹೋಗ್ತಾ ನಿಮಗೆ ಕಮ್ಮಿಗೇ ಅದೇ ಕ್ವಾಲಿಟಿ, ಅದೇ ಇದರಲ್ಲಿ ಅದೇ ಡಿಸೈನ್ಸಲ್ಲೇ ನಿಮಗೆ ಕಮ್ಮಿದು ಕೂಡ ಸಿಗುತ್ತೆ. ಸೊ ಇದೆಲ್ಲ ಸ್ವಲ್ಪ ಸ್ಟಿಚ್ ಮಾಡ್ಕೊಬೇಕು, ಅದೆಲ್ಲ ಮಾಡ್ಕೊತೀನಿ ನಾನು. ಸೊ ಇದು ಕೂಡ ಚೆನ್ನಾಗಿದೆ, ಇದು ಕೂಡ 150 ರುಪೀಸು. ಹಾಗೆ ನೈಟ್ ಪ್ಯಾಂಟ್ಸ್ ಒಂದೆರಡು ತೊಗೊಂಡೆ, ಈ ಥರ ಇದೆ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು. ಇದೆಲ್ಲ ನಾವು ಇಲ್ಲೆಲ್ಲ ತೊಗೊತೀವಿ ಅಂದರೆ ಒಂದು 300-400 ರುಪೀಸ್ ಹೇಳ್ತಾರೆ. ಇದು ಕೂಡ ಅಷ್ಟೇ 150 ರುಪೀಸೇ ಆಯಿತು. ಚೆನ್ನಾಗಿದೆ ಮಾತ್ರ ಕ್ವಾಲಿಟಿ ವೈಸು. ಆ ಥರ 2 ಪ್ಯಾಂಟ್ ತೊಗೊಂಡೆ, ಈ ಥರ 2 ಪ್ಯಾಂಟ್ ತೊಗೊಂಡೆ. ಇದು ಡಾರ್ಕ್ ಬ್ಲೂ ಕಲರಲ್ಲಿ ತೊಗೊಂಡೆ.
ನಾನು ಟಾಪ್ಸ್ಗಳ ಮೇಲೆ ಜಾಸ್ತಿ ಪ್ಯಾಂಟ್ ಹಾಕ್ತೀನಲ್ಲ, ಸೊ ಹಾಗಾಗಿ ಸ್ವಲ್ಪ ಎಲಾಸ್ಟಿಕ್ ಥರನೂ ಇದೆ, ತುಂಬ ಕಂಫರ್ಟಬಲ್ ಕೂಡ ಆಗಿ ಇರುತ್ತೆ. ಹಾಗಾಗಿ ಇಷ್ಟನ್ನು ತೊಗೊಂಡೆ. ಸೊ ಬಟ್ಟೆದು ಒಂದು ಸೆಕ್ಷನ್ ಮುಗೀತು. ನೆಕ್ಸ್ಟು ಇನ್ನೇನಿದೆ ಅಂತ ತೋರಿಸ್ತೀನಿ. ಆದರೆ ಇನ್ನೆಲ್ಲ ಇಯರಿಂಗ್ಸೇ ನಾನು ತೊಗೊಂಡು ಬಂದೆ. ನಾನು ಆಲ್ಮೋಸ್ಟ್ ಈ ಒಂದು ಇಯರಿಂಗ್ ಮಾತ್ರ ಹಾಕೊಂಡಿರ್ತೀನಿ. ಎಲ್ಲಾದರೂ ಹೋಗ್ಬೇಕಾದ್ರೆ ಡ್ರೆಸ್ಗಳಿಗೆ ಮ್ಯಾಚ್ ಆಗುವಂಥ ಇಯರಿಂಗ್ಸ್ ಇರಲಿಲ್ಲ, ಹಾಗಾಗಿ ತೊಗೊಂಡ್ಬಂದೆ. ಮೊದಲನೇದು ಬಂದು ಇದು. ತುಂಬಾ ಪ್ರಿಟಿಯಾಗಿ ಕಾಣಿಸ್ತಾ ಇತ್ತು. ಇದಂತೂ ನನಗೆ ಈ ಥರ ಜುಮ್ಕಾಸ್ ಅಂದರೆ ತುಂಬಾ ಇಷ್ಟ. ನನ್ನ ಹತ್ರ ಜುಮ್ಕಿಗಳು ಇಯರಿಂಗ್ಸ್ ಕಲೆಕ್ಷನ್ಸ್ ನನ್ನ ಹತ್ರ ಇದೆ, ಅದು ತುಂಬಾ ಇಷ್ಟ ನನಗೆ. ನಾನೇನಾದರೂ ಆರ್ಟಿಫಿಷಿಯಲ್ ಜ್ಯುವೆಲರಿ ಆರ್ಡ್ರ್ ಮಾಡಬೇಕಾದ್ರೂ ನನಗೆ ಜುಮ್ಕಾ ಇಯರಿಂಗ್ಸ್ ಇದ್ದರೆ ಮಾತ್ರ ಆರ್ಡ್ರ್ ಮಾಡೋದಿಲ್ಲ, ಅಂದರೆ ಮಾಡಲ್ಲ, ಇಲ್ಲ ತೊಗೊಳ್ಳೋದು ಇಲ್ಲ. ಹಾಗಾಗಿ ನನಗೆ ಜುಮ್ಕಾಸ್ ತುಂಬಾ ಇಷ್ಟ. ಡಿಸೈನ್ ಈ ಥರ ಕಾಣಿಸ್ತಾ ಇದೆ. ಸೊ ಇದೊಂದು ತುಂಬ ಟ್ರೆಡಿಷ್ನಲ್ ವೇರ್ಸ್ಗೆ ನಾವು ಗ್ರೀನು, ಬ್ರೌನು ಎಲ್ಲ ಥರ ಡ್ರೆಸ್ಗಳಿಗೆ, ಲಾಂಗ್ ಡ್ರೆಸ್ಗಳಿಗೆಲ್ಲ ಈ ಥರ ಇಯರಿಂಗ್ಸ್ ಮ್ಯಾಚ್ ಮಾಡ್ಬೋದು. ಸೊ ಹಾಗಾಗಿ ತೊಗೊಂಡೆ. ನೆಕ್ಸ್ಟ್ ಬಂದು ಇದು ಲಕ್ಷ್ಮಿ ಇದೆ. ಇಲ್ಲಿ ಲಕ್ಷ್ಮಿ ಇದೆ, ಕೆಳಗೆ ಜುಮ್ಕಾ. ಸೂಪರಾಗಿ, ನಾನು ಪಕ್ಕದಲ್ಲಿ ಬೇಕಾದ್ರೆ ಅಟ್ಯಾಚ್ ಮಾಡ್ತೀನಿ, ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ನೆಕ್ಸ್ಟ್ ಬಂದು ಇದು ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಯಾಕಂದರೆ ನೋಡಿ, ಅದು ಒಳಗೆ ಪಿಕಾಕ್ ಶೇಪಲ್ಲಿ ಅವ್ರು ಕೊಟ್ಟಿದ್ದಾರೆ. ಕೆಳಗೆ ಮಾಮೂಲಿ ಸಿಲ್ವರ್ ಕಲರ್ದು, ಸಿಲ್ವರ್ ಟೈಪಲ್ಲಿರುವಂಥ ಜುಮ್ಕಾ, ಒಳಗೆ ಪಿಕಾಕ್ ಸ್ಟೈಲಲ್ಲಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ನಾವು ತಂದಿದ್ವಲ್ಲ ಡ್ರೆಸ್ಸು, ಲಾಂಗ್ ಡ್ರೆಸ್ಸು, ಅದಕ್ಕೆಲ್ಲ ಸೂಪರಾಗಿ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ನೋಡಿದ ತಕ್ಷಣ ತೊಗೊಂಡೆ. ತುಂಬಾ ಚೆನ್ನಾಗಿದೆ ಇದು. ನಾನು ಬೇಕಾದ್ರೆ ಪಕ್ಕದಲ್ಲಿ ಹಾಕ್ತಾ ಇರ್ತೀನಿ, ಸ್ವಲ್ಪ ಇಲ್ಲಿ ಲೈಟ್ ಆಗೋದು, ಡಾರ್ಕ್ ಆಗೋದು ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ. ಆಮೇಲೆ ಲಾಸ್ಟ್ ಇಯರಿಂಗ್ ಬಂದು ಇದು ಹ್ಯಾಂಗಿಂಗ್ದು. ಇದು ಕೂಡ ಅಷ್ಟೇ ಟ್ರೆಡಿಷ್ನಲ್ ಆಗಿ ಚೆನ್ನಾಗಿದೆ. ನಾವು ಇದರ ಗೌನ್ಸ್ ಎಲ್ಲ ಹಾಕ್ದಾಗ, ಡ್ರೆಸ್ಗಳೆಲ್ಲ ಹಾಕಿದಾಗ ಸಿಂಪಲ್ಲಾಗಿ ಇಯರಿಂಗ್ಸ್ ಚೆನ್ನಾಗಿದೆ. ಸೊ ಹಾಗಾಗಿ ಇದೊಂದು ತೊಗೊಂಡೆ. ಸೊ 4 ಪೇರಲ್ಲಿ ನಾನು ಇಯರಿಂಗ್ಸ್ನ ತೊಗೊಂಡೆ. ಬಂದು ಬ್ಯಾಗ್ಸು. ನನ್ನ ಹತ್ರ ಆಲ್ರೆಡಿ ಒಂದು ದೊಡ್ಡ ಹ್ಯಾಂಡ್ ಬ್ಯಾಗ್ ಇದೆ, ಅದು ಪಾಪುಗೆ ಎಲ್ಲಾದರೂ ಕರ್ಕೊಂಡು ಹೋಗ್ತೀನಿ ಅಮ್ಮನ ಮನೆಗೆಲ್ಲ. ಸೊ ಒಂದು 2-3 ಜೊತೆ ನಂದೊಂದು ಜೊತೆ ಇಟ್ಕೊಳ್ಳೋಕ್ಕೆ ಅಂತ ಆ ಬ್ಯಾಗ್ ತೊಗೊಂಡಿದ್ದೆ. ಇನ್ನೊಂದು ಬ್ಯಾಗ್ ಇತ್ತು, ನಾನು ಪ್ರೆಗ್ನೆನ್ಸಿಲಿದ್ದಾಗ ತೊಗೊಂಡಿದ್ದು, ಆವಾಗ ರಿಪೋರ್ಟ್ಸ್ ಎಲ್ಲ ತೊಗೊಂಡೋಗ್ಬೇಕಂತ. ಅದು ತುಂಬಾ ಹಳೇದು, ಅದು ಕೂಡ ಇದೆ, ಅದನ್ನು ಹಾಗೆ ಎತ್ತಿಟ್ಟಿದ್ದೀನಿ. ಅದ್ರ ಜೊತೆ ಇದು ಹೊಸದು ಬ್ಯಾಗು, ಇದು ಕೂಡ ಹ್ಯಾಂಡ್ ಬ್ಯಾಗು. ಸೊ ಕಲರು ಈ ಥರ ಇದೆ. ತುಂಬಾ ಎಲ್ಲ ಪ್ಲೇನ್ ಕಲರ್ಸ್ ನೋಡಿ ಬೇಜಾರಾಗಿತ್ತು. ಹಾಗಾಗಿ ಈ ಥರದ್ದೊಂದು ಇರಲಿ ಅಂತ ತೊಗೊಂಡೆ. ಸೊ ಇದ್ರೊಳಗಡೆ ಏನೇನೋ ಇಟ್ಟಿದ್ದೀನಿ, ಸೊ ಅದನ್ನು ಹಾಗೆ ತೋರಿಸ್ತೀನಿ. 2 ಸಿಕ್ಕಿದೆ ಇದರಲ್ಲಿ. ಹಾಗೆ ನೆಕ್ಸ್ಟ್ ಬಂತು ಈ ಬ್ಯಾಗು. ಆ್ಯಂಡ್ ಇದು ಕೂಡ ಪ್ಲೇನ್ ಕಲರು, ತುಂಬಾ ಚೆನ್ನಾಗಿತ್ತು. ಗ್ರೀನ್ ಕಲರ್, ನನ್ನ ಹತ್ರ ಈ ಕಲರ್ ಇಲ್ಲೇ ಇರಲಿಲ್ಲ, ಗ್ರೀನ್ ಕಲರು. ನೋಡಿದ ತಕ್ಷಣ ಇಷ್ಟ ಆಯಿತು, ಅಕ್ಕಂಗೂ ಕೂಡ ಇಷ್ಟ ಆಯಿತು. ಸೊ ಹಾಗಾಗಿ ತುಂಬ ಪ್ರೊಫೆಷ್ನಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಇದು ಅಂತ ಹೇಳ್ಬಿಟ್ಟು ತೊಗೊಂಡೆ. ಇದು ಕೂಡ ಅಷ್ಟೇ, 2 ಕೆಳಗೆ ಜಿಪ್ ಬರುತ್ತೆ. ಹಾಗೆ ಇಲ್ಲೊಂದು ಸೆಂಟ್ರಲ್ಲಿ ಒಂದು ಜಿಪ್ ಕೊಟ್ಟಿದ್ದಾರೆ, ಬ್ಯಾಕ್ ಸೈಡ್ ಒಂದು ಜಿಪ್ ಕೊಟ್ಟಿದ್ದಾರೆ. ಸೊ ಹ್ಯಾಂಡ್ಗೆ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಕೂಡ ಚೆನ್ನಾಗಿದೆ. ಇದು ಬ್ಯಾಗ್ ಅಮೌಂಟ್ ಬಂದು 250 ರುಪೀಸ್ ಅಷ್ಟೇ ಪೇ ಮಾಡಿರೋದು. ಸೊ ಕ್ವಾಲಿಟಿ ಮಾತ್ರ ಮಸ್ತ್. ಇದೇ ಬ್ಯಾಗ್ನ ನೀವು ಹೋಗಿ ಕೇಳಿ 500-600 ಕಮ್ಮಿ ಕೊಡೋಲ್ಲ. ಸೊ ಹೀಗೆ. ಸೊ ಎಲ್ಲಿ ಕಮ್ಮಿ ಸಿಗುತ್ತೆ ಅಲ್ಲೇ ಹೋಗಬೇಕು. ಅದರಲ್ಲೂ ನಾನು ಆ್ಯಂಡ್ ಅಕ್ಕ ಎಲ್ಲಿ ಆದಷ್ಟು ಕಮ್ಮಿ ಆ್ಯಂಡ್ ಚೆನ್ನಾಗಿ ಸಿಗುತ್ತೋ ಅಲ್ಲಿಗೆ ಹೋಗೋದು. ನಾನು ಎಕ್ಸ್ಪೆಷಲಿ ಹಂಗೆ ಮಾಡೋದು. ಎಲ್ಲಿ ಕಮ್ಮಿಯಾಗಿ ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿ ವೈಸ್ ಸ್ವಲ್ಪ ದಿವಸ ಬರುತ್ತೆ ಅನ್ನೋದನ್ನ ತೊಗೊತೀನಿ. ಮಾಲ್ಗೆಲ್ಲ ಹೋಗಿ ತೊಗೊಳ್ಳೋ ಅಷ್ಟಿಲ್ಲ ಅಲ್ವಾ, ಹಾಗಾಗಿ. ಸೊ ಇದೊಂದು ಬ್ಯಾಗು ಸೂಪರಾಗಿದೆ. ಹಾಗೆ ಈ ಬ್ಯಾಗ್ ಒಳಗೆ ಇನ್ನೊಂದು ಪುಟ್ಟ ಬ್ಯಾಗು. ಇದು ಬಂದು ಹ್ಯಾಂಡ್ ಬ್ಯಾಗ್ ಥರನೂ ಯೂಸ್ ಮಾಡ್ಬೋದು ಆ್ಯಂಡ್ ಸ್ಲಿಂಗ್ ಬ್ಯಾಗ್ ಥರನೂ ಯೂಸ್ ಮಾಡ್ಬೋದು. ಸ್ಲಿಂಗ್ ಬ್ಯಾಗು ಆ್ಯಂಡ್ ಹ್ಯಾಂಡ್ ಬ್ಯಾಗ್ ಥರ 2 ಥರನೂ ಯೂಸ್ ಮಾಡ್ಕೊಬೋದು. ಇದು ತುಂಬಾ ಚೆನ್ನಾಗಿದೆ. ಇದು ನೋಡಿದ ತಕ್ಷಣ ಈ ಥರ ಕಲರ್ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ತೊಗೊಂಡೆ. ತುಂಬ ಚೆನ್ನಾಗಿದೆ, ಒಂಥರ ಲೈಟ್ ಬ್ಲೂ ಆ್ಯಂಡ್ ಸಿಮೆಂಟ್ ಕಲರು, ತುಂಬ ಚೆನ್ನಾಗಿದೆ. ಅದಕ್ಕೂ ಕೂಡ ಅಷ್ಟೇ 2 ಜಿಪ್ ಕೊಟ್ಟಿದ್ದಾರೆ. ನನ್ನ ಹತ್ರ ಸ್ಲಿಂಗ್ ಬ್ಯಾಗ್ ಇದ್ದಿದ್ದು ಒಂದೇ, ಹಾಗಾಗಿ 2 ಕೊಡಿಸಿದ್ರು ಅಕ್ಕ.
ಎಲ್ಲಾದರೂ ಈ ಥರ ಫಂಕ್ಷನ್ಸ್ಗೆಲ್ಲ ಹೋದಾಗ ಇದು ಕೂಡ ಚೆನ್ನಾಗಿರುತ್ತೆ. ಪರ್ಸು, ಫೋನ್ಸು ಎಲ್ಲ ಇಟ್ಕೊಳ್ಳೋದು. ಸೊ ಈ ಥರನೂ ಯೂಸ್ ಮಾಡ್ಬೋದು, ಇಲ್ಲ ಸ್ಲಿಂಗ್ ಬ್ಯಾಗ್ ಆದರೂ ಯೂಸ್ ಮಾಡ್ಬೋದು. ಸೊ ಇದೊಂದು ಸ್ಲಿಂಗ್ ಬ್ಯಾಗು. ಮತ್ತು ಇದೊಂದು ಸ್ಲಿಂಗ್ ಬ್ಯಾಗ್. ಸೊ ಇದು ಬಂದು ಲೈಟ್ ಪಿಂಕ್ ಕಲರು. ನೋಡಿದ ತಕ್ಷಣ ತುಂಬ ಸಿಂಪಲ್ ಡಿಸೈನ್, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಡ್ರೆಸ್ಗಳಿಗೂ ನಾವೇನಾದರೂ ಟೆಂಪಲ್ಸ್ಗೆ ನಾವು ಹೋದಾಗ ಸೈಡಲ್ಲಿ ಒಂದು ಸ್ಲಿಂಗ್ ಬ್ಯಾಗ್ ಥರ ಹಾಕೊಳ್ಳೋಕ್ಕೆ ಯೂನಿಕ್ ಕಲರಾಗಿ ಚೆನ್ನಾಗಿದೆ ಅಂತ ಅನ್ನಿಸ್ತು, ಪಿಂಕ್ ಕಲರು. ಹಾಗಾಗಿ ಇದು ಜಸ್ಟ್ ಸ್ಲಿಂಗ್ ಬ್ಯಾಗ್. ಅವ್ರು ಇನ್ನೊಂದು ಹ್ಯಾಂಡ್ ಬ್ಯಾಗ್ ಥರ ಏನು ಕೊಟ್ಟಿಲ್ಲ, ಜಸ್ಟು ಅದರಲ್ಲಿ 3 ಜಿಪ್ ಇದೆ. 1 2 3 ಜಿಪ್ಸ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಸೊ ಇದರೊಳಗಡೆ ಸ್ವಲ್ಪ ಐಟಮ್ಸ್ ಇಟ್ಟಿದೆ, ಓಕೆ ಅಷ್ಟೇ. ಸೊ ಸ್ಲಿಂಗ್ ಬ್ಯಾಗ್ಸು ಎಲ್ಲ ಆಯಿತು. ಸೊ ನೆಕ್ಸ್ಟ್ ಬಂದು ನಾವು ತೊಗೊಂಡಿದ್ದು ಸ್ವಲ್ಪ ಈಗ ಒಂದು ಬಿಂದಿ, ಕಲರ್ಸ್ ಬಿಂದಿ ಒಂದು ತೊಗೊಂಡೆ. ಹಾಗೆ ಈ ಥರ ಹೇರ್ಗೆ ಹಾಕ್ತಾರಲ್ವಾ, ಇದು ಎಷ್ಟು ಹೇಳ್ತಾರೆ ಅಂದರೆ 40 ರೂಪೀಸ್ ಹೇಳ್ತಾರೆ. ನಾವು ಇದನ್ನು ಮನೇಲೇ ಮಾಡ್ಕೊಂಡ್ಬಿಡ್ಬೋದು ಹೇಳಬೇಕು ಅಂದರೆ. ಅದಕ್ಕೋಸ್ಕರ ಒಂದು ಮಾತ್ರ ತೊಗೊಂಡು ಬಂದೆ, ಹೆಂಗೆ ಮಾಡಿದ್ದಾರೆ ನೋಡ್ಕೊಂಡು ನಾನೇ ಮಾಡ್ಕೊಳ್ಳೋಣ ಅಂತ. ಬಟ್ಟೆ ಪೀಸ್ಗಳೆಲ್ಲ ಇದೆ, ಹಾಗಾಗಿ ಒಂದು ತೊಗೊಂಡು ಬಂದೆ. ಹೇಗೆ ಮಾಡಿರ್ತಾರೆ ಅದನ್ನು ನೋಡಿ ನಾನು ಮಾಡೋಣ ಮನೆಯಲ್ಲೇ ಒಂದು 4-5 ಅಂತ ಹೇಳ್ಬಿಟ್ಟು. ಎಲಾಸ್ಟಿಕ್ ಒಳಗೆ ಏನು ಹಾಕಿದಾರಲ್ಲ, ಎಲಾಸ್ಟಿಕ್ ಹತ್ರ ಬ್ಯಾಂಡ್ಗಳಿದೆ. ಸುಮ್ಮನೆ ಏನಕ್ಕೆ 40 ರೂಪಾಯಿ ಕೊಡಬೇಕು ಇದೊಂದಕ್ಕೆ. ನೋಡಿ ಮೆಟೀರಿಯಲ್ ನೋಡಿ ಹೆಂಗಿದೆ. ಅದಕ್ಕೋಸ್ಕರ ನಾನು ಒಂದು ಮಾತ್ರ ತೊಗೊಂಡು ಬಂದೆ, ಹೆಂಗೆ ಮಾಡಿದ್ದಾರೆ ನೋಡಿಬಿಟ್ಟು ನಾನು ಕೂಡ ಟ್ರೈ ಮಾಡೋಣ ಅಂತೇಳಿ ಒಂದು ತೊಗೊಂಡು ಬಂದೆ. ಹೇರ್ ಆಕ್ಸೆಸರೀಸು. ನೆಕ್ಸ್ಟ್ ಬಂದು ಈ ಸ್ಪೂನ್ಸು. ಇದು ಬಂದು ತುಂಬಾ ಕ್ಯೂಟಾಗಿದೆ. ಒಂದು ಇದರಲ್ಲಿ ನಾವು ಉಪ್ಪು ಸಕ್ಕರೆ ಹಾಕ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ನಂದು ಜಾರ್ಸ್ ಇದೆ ಅಲ್ವಾ, ಅದಕ್ಕೋಸ್ಕರ 2 ತೊಗೊಂಡು ಬಂದು, ಇನ್ನೊಂದು 2 ತೊಗೊಂಬರ್ಬೇಕಾಯ್ತು ಅಂತ ಮನೆಗೆ ಬಂದಮೇಲೆ ಅನ್ನಿಸ್ತಾಯಿತ್ತು, ಅಷ್ಟು ಚೆನ್ನಾಗಿದೆ. ಸೊ ಇದು 2 ತೊಗೊಂಬಂದೆ. ಹಾಗೆ ಒಂದು ಲಿಪ್ಸ್ಟಿಕ್ಕು, ಮಾಮೂಲಿ ನಾನು ಯೂಸ್ ಮಾಡೋದು ಮನೆ ಹತ್ರ ಯೂಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಈ ಲಿಪ್ಸ್ಟಿಕ್ ತೊಗೊಂಬಂದೆ. ಹಾಗೆ 2 ನೇಲ್ ಪಾಲಿಷಸ್ಸು. ಹಾಗೆ ನೆಕ್ಸ್ಟ್ ಬಂದು ಒಂದು 3 ಪೇರ್ಸಷ್ಟು ಡೈಲಿ ಯೂಸ್ಗೆ ಅಂತ ಹೇಳ್ಬಿಟ್ಟು ಸ್ಲಿಪ್ಪರ್ಸ್ನ ತೊಗೊಂಡೆ. ತುಂಬ ಸಿಂಪಲ್ ಡಿಸೈನೇ, ತುಂಬ ಏನು ಹೀಲ್ಸ್ ಅಂತ ಏನೂ ಅಲ್ಲ. ಆ್ಯಂಡ್ ಫಸ್ಟ್ನೇದು ಬಂದು ಇದು. ಸೊ ಇದು ಕಾಸ್ಟ್ ಬಂದು 250-300 ಬಿತ್ತು ಅಂತ ಅನಿಸುತ್ತೆ. ಸೊ ಇದು 250. ಆ್ಯಂಡ್ ಈ ಡಿಸೈನ್ ಅಷ್ಟೇ ನನಗೆ ಮಾಮೂಲಿ ದೇವಸ್ಥಾನಕ್ಕೆಲ್ಲ ಹೋದಾಗ ತುಂಬ ಸಿಂಪಲ್ ಆಗಿದೆ. ಸೊ ಇದೊಂದು ತೊಗೊಂಡೆ, ತುಂಬ ಚೆನ್ನಾಗಿದೆ ಡಿಸೈನು ಮುಂದೆಗಡೆ. ಸೊ ಹಾಗಾಗಿ ಇದೊಂದು ತೊಗೊಂಡೆ. ಆಮೇಲೆ ಡೈಲಿ ವೇರ್ಸ್ಗೆ ಅಂತ ಹೇಳ್ಬಿಟ್ಟು ಈ ಥರದ್ದೊಂದು ಸ್ಲಿಪ್ಪರ್ಸ್ ತೊಗೊಂಡೆ. ಸೊ ಇಷ್ಟೇ. ಆಮೇಲೆ ಇಯರಿಂಗ್ಸ್ ಅಮೌಂಟ್ ಬಂದು 100 ರೂಪೀಸೇ, ಜಾಸ್ತಿ ಏನಿಲ್ಲ. ಇನ್ನು ಮಾಮೂಲಿ ಹೇರ್ ಆಕ್ಸೆಸರೀಸ್ ಎಲ್ಲ 30 ರೂಪೀಸ್ 40 ರೂಪೀಸ್ ಇಷ್ಟೇ ನಾವು ತೊಗೊಂಬಂದಿದ್ದು ಅಲ್ಲಿಂದ. ಒಂದಿಷ್ಟು ಮನೆಗೆ ಒಂದು 2-3 ಬೌಲು ಅದು ತೊಗೊಂಬಂದಿದ್ದೆ, ಅದು ಅಲ್ಲಿ ಕಿಚನಲ್ಲಿದೆ. ಇಷ್ಟೇ ನಾವು ಮಲ್ಲೇಶ್ವರಮಿಂದ ತೊಗೊಂಡು ಬಂದಿದ್ದಂಥ ಶಾಪಿಂಗ್. ನಿಮಗೂ ಕೂಡ ನಾನು ಏನೇನೆಲ್ಲ ತೊಗೊಂಡು ಬಂದೆ ಅಂತ ತೋರಿಸಿದ್ದೀನಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.